ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಈ ಸಾಂಗ್ ಬಗ್ಗೆ ಮಾತಾಡಲೇಬೇಕು, ಯಾಕೆಂದರೆ ಮಾರ್ಕ್ ಸಿನಿಮಾದ ಈ ಸಾಂಗಿಗೆ ಸೆಕೆಂಡ್ ಸಾಂಗಿಗೆ ತುಂಬ ಜನ ವೇಟ್ ಮಾಡ್ತಾಯಿದ್ರು. ನನಗಂತೂ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ರು. ಇವತ್ತು ಮಸ್ತ್ ಮಲೈಕಾ ಸಖತ್ತಾಗಿತ್ತು. ಆ್ಯಂಡ್ ಹೇಗೆ ಅನ್ನಿಸ್ತು ನನಗೆ, ಏನೇನಿತ್ತು ಇದರಲ್ಲಿ ಈ ಸಾಂಗಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಯಾರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ಒಂದು ಮಸ್ತ್ ಮಲೈಕಾ ಸಾಂಗು ನಿಶ್ವಿಕಾ ಅವರು ಇದರಲ್ಲಿ ಒಂದು ಡ್ಯಾನ್ಸ್ ಮಾಡಿರುವಂಥದ್ದು. ಫಸ್ಟ್ ಆಫ್ ಆಲ್ ನಿಶ್ವಿಕಾ ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ನಮ್ಮ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರೀಲಿ ಈಗ ಅದ್ಭುತವಾದ ಡ್ಯಾನ್ಸರ್ ಅಂತ ಹೇಳ್ಬೋದು. ಯಾಕೆಂದರೆ ಡ್ಯಾನ್ಸಲ್ಲೇ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಅವ್ರು ಹಾಕುವಂಥ ಸ್ಟೆಪ್ಗಳನ್ನ ನೋಡ್ತಾ ಇದ್ದರೆ ಒಂದು ರೀತಿ ಖುಷಿ ಆಗುತ್ತೆ. ಅದು ಅದ್ಭುತವಾದ ಡ್ಯಾನ್ಸರು ನಿಶ್ವಿಕಾ ಅವರು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈ ಮಸ್ತ್ ಮಲೈಕಾ ಸಾಂಗು ಮಾರ್ಕ್ನ ಸೆಕೆಂಡ್ ಸಾಂಗ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಆ್ಯಂಡ್ ತುಂಬ ಜನ ಕಾಯ್ತಾ ಇದ್ವಿ ಈ ಒಂದು ಅಪ್ಡೇಟ್ಗೆ, ಯಾವಾಗ ಬರುತ್ತೆ ಒಂದು ಅಪ್ಡೇಟು, ಒಂದು ಸಾಂಗ್ ಅಪ್ಡೇಟು ಅಂತ. ಫೈನಲಿ ಸಾಂಗ್ ಅಪ್ಡೇಟು ಕೂಡ ಬೇಗ ಬಂತು ಆ್ಯಂಡ್ ಸಾಂಗ್ ಕೂಡ ಬೇಗ ರಿಲೀಸ್ ಮಾಡಿದ್ದಾರೆ. ಸೊ ಇದೇ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಇರೋದ್ರಿಂದ ಸೊ ಈಗ ಸಾಂಗ್ ಕೂಡ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಸೊ ಅದ್ರ ಜೊತೆಗೇನೆ ಈ ಒಂದು ಸಾಂಗ್ನ ಒಂದು ವಿಶೇಷತೆ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲೇಬೇಕು. ಈ ಒಂದು ಮಸ್ತ್ ಮಲೈಕಾ ಸಾಂಗು ಎನರ್ಜಿಟಿಕ್ ಸಾಂಗ್ ಅಂತಲೇ ಹೇಳ್ಬೋದು. ತುಂಬ ಒಂದು ಎನರ್ಜಿಟಿಕ್ ಆಗಿದೆ. ಕಿಚ್ಚ ಸುದೀಪ್ ಅವ್ರ ಎಂಟ್ರಿ ಆಗಿರ್ಬೋದು ಆ್ಯಂಡ್ ನಿಶ್ವಿಕಾ ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು, ಆ ಒಂದು ಅಟ್ಮಾಸ್ಫಿಯರ್ ಏನಿದೆ, ಈ ಮಸ್ತ್ ಮಲೈಕಾ ಸಿನಿಮಾದ ಒಂದು ಕೊರಿಯೋಗ್ರಾಫ್ ಮಾಡಿರುವಂಥದ್ದು ಒಂದು ಅಟ್ಮಾಸ್ಫಿಯರ್ ಏನಿದೆ, ಸೊ ಒಂದು ಅಟ್ಮಾಸ್ಫಿಯರು ಒಂದು ಕಲರ್ಫುಲ್ಲಾಗಿ ಕಾಣಿಸ್ತಿರುವಂಥದ್ದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ಹೇಳಿ ಮಾಡಿಸ್ದಂಗೆ ಇರುವಂಥದ್ದು ಒಂದು ಕಡೆ. ಆ್ಯಂಡ್ ಇದನ್ನು ಫ್ಯಾನ್ಸ್ ಎಲ್ಲರೂ ಸೆಲೆಬ್ರೇಷನ್ ಏನು ಮಾಡ್ತಾರೆ, ಫಸ್ಟ್ ಶೋ ಸೆಲೆಬ್ರೇಷನ್ ಏನು ಮಾಡ್ತಾರೆ ಥಿಯೇಟ್ರಲ್ಲಿ, ಸೊ ಥಿಯೇಟ್ರನ್ನ ಸ್ಕ್ರೀನ್ಗಡೆ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಈ ಒಂದು ಸಾಂಗು ಎಲ್ಲ ಒಂದು ಅಭಿಮಾನಿಗಳಿಗೂ ಖಂಡಿತವಾಗ್ಲೂ ಒಂದು ಜೋಶ್ ತರೋದ್ರಲ್ಲಿ ನೋ ಡೌಟು. ಪಕ್ಕಾ ಮಾಸ್ ಎಂಟರ್ಟೈನಿಂಗ್ ಆಗಿ ಡ್ಯಾನ್ಸನ್ನು ಮಾಡ್ತಾರೆ ಎಲ್ಲರೂ ಕೂಡ, ಅಷ್ಟು ಜೋಶ್ ಇದೆ ಈ ಸಾಂಗಲ್ಲಿ. ಆ್ಯಂಡ್ ಆಲ್ಸೋ ಈ ಸಿನಿಮಾದ ಈ ಒಂದು ಸಾಂಗ್ ನೋಡಾದ್ಮೇಲೆ ಆ್ಯಕ್ಚುಲಿ ನಾನು ಕಳೆದ ಒಂದು ಟ್ರೈಲರ್ ನೋಡ್ದಂಗೆ ಆಗಿರ್ಬೋದು, ಒಂದು ಸಾಂಗ್ ನೋಡ್ದಂಗೆ ಆಗಿರ್ಬೋದು, ಸೊ ಅದಾದಮೇಲೆ ಈ ಒಂದು ಸೆಕೆಂಡ್ ಸಾಂಗ್ ನೋಡಿದ್ಮೇಲೆ ಸೊ ಸಿನಿಮಾದ ಒಂದು ಸ್ಟೋರಿ ಲೈಕ್ ಒಂದು ರೀತಿಲಿ ತುಂಬ ಒಂದು ಇಂಪ್ರೆಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಏನಕ್ಕೆ ಈ ಸಾಂಗ್ ನೋಡಿದ್ಮೇಲೆ ಸ್ಟೋರಿ ತುಂಬ ಇಂಪ್ರೆಸ್ ಮಾಡ್ತಾ ಇದೆ ಅಂದರೆ, ಇದು ಮಸ್ತ್ ಮಲೈಕಾ ಸಾಂಗ್ ಏನು ಹೋಗ್ತಾ ಇರುತ್ತೆ ಮೂವಿಯಲ್ಲಿ, ಸೊ ಆನ್ ಗೋಯಿಂಗ್ ಸಾಂಗ್ ಒಳಗಡೆ ಏನೋ ಒಂದು ಪ್ರೀ ಪ್ಲ್ಯಾನ್ ನಡೀತಾ ಇರುತ್ತೆ. ಸೊ ಅಬ್ಸರ್ವ್ ಮಾಡಿರ್ಬೋದು, ಕಿಚ್ಚ ಸುದೀಪ್ ಸರ್ ಅವರು ಯಾರಿಗೋ ಸೊನ್ನೆ ಮಾಡ್ತಾರೆ, ಒಂದು ತೋರಿಸ್ತಾರೆ, ಒಂದು ಗೆಸ್ಟರ್ ಮುಖಾಂತರವಾಗಿ ಏನೋ ಒಂದು ತೋರಿಸ್ತಾರೆ. ಸೊ ಆ ಒಂದು ಸಾಂಗ್ ಮುಖಾಂತರವಾಗಿ ಏನೋ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ ಒಂದು. ಯಾಕಂದರೆ ಇದು ಎಲ್ಲರೂ ಗೊತ್ತಿರೋ ಹಾಗೇ ಕಿಚ್ಚ ಸುದೀಪ್ ಸರ್ ಇದರಲ್ಲಿ ಪೊಲೀಸ್ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನಲ್ಲಿ ಆನ್ ಗೋಯಿಂಗ್ ಇರುವಾಗಲೇ ಈ ಒಂದು ಸಾಂಗ್ ಬರುತ್ತೆ. ಸೊ ಆನ್ ಗೋಯಿಂಗ್ ಇರುವಾಗಲೇ ಒಂದು ಆ ಒಂದು ಇನ್ವೆಸ್ಟಿಗೇಷನ್ ಜೊತೆಗೇ ಈ ಸಾಂಗಲ್ಲೂ ಕೂಡ ಕಿಚ್ಚ ಸುದೀಪ್ ಸರ್ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಸಿಚುವೇಶನ್ ಹೇಗೆ ಕ್ರಿಯೇಟ್ ಆಗುತ್ತೆ ಈ ಒಂದು ಸಾಂಗಿಗೆ ಏನು ಅನ್ನೋಂಥದ್ದು ಥಿಯೇಟ್ರಲ್ಲಿ ಹೋಗಿ ನಾವೆಲ್ಲ ನೋಡಬೇಕು. ಆ್ಯಂಡ್ ಫೈನಲ್ ಹೇಳಬೇಕು ಅಂದರೆ ಆಸಮ್ಮು ಅದ್ಭುತವಾದಂಥ ಡ್ಯಾನ್ಸು ನಿಶ್ವಿಕಾ ಅವ್ರದ್ದಾಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಆಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಅವರ ಡ್ಯಾನ್ಸ್ ಆಗಿರ್ಬೋದು, ಓವರಾಲ್ ಎಲ್ಲ ಒಂದು ಮಸ್ತ್ ಮಲೈಕಾ ಸಾಂಗು ತೋರಿಸಿದೆ. ತುಂಬ ಅದ್ಭುತವಾಗಿ ಬಂದಿದೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ದಾರೆ ಸಾಂಗು, ತುಂಬ ಲೆಂತಿಯಾಗೂ ಮಾಡಿಲ್ಲ, 5 ನಿಮಿಷ 4 ನಿಮಿಷ ಮಾಡಿಲ್ಲ, 3.5 ನಿಮಿಷ ಸಮಥಿಂಗ್ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾದಂಥ ಮಸ್ತ್ ಮಲೈಕಾ ಸಾಂಗನ್ನು ನೋಡಿದ್ವಿ. ಆ್ಯಂಡ್ ಅಪ್ಕಮಿಂಗ್ ಇನ್ನೊಂದು ಸಾಂಗ್ ಬರುತ್ತಾ ಅಂತ ನನಗೆ ಕೇಳಿದೆ. ಖಂಡಿತವಾಗ್ಲೂ ಸಾಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಇನ್ನೇನೇ ಇದ್ದರೂ ನಾವು ಮಾರ್ಕ್ ಸಿನಿಮಾದು ಥಿಯೇಟ್ರಿಗೆ ಹೋಗಿ ನೋಡೋಣ. ಸೊ ಇದಕ್ಕೆ ನಾನು ಕಾತುರನಾಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ವೇಟಿಂಗ್ ಫಾರ್ ದ ಮಾರ್ಕ್ ಸಿನಿಮಾ 25ಕ್ಕೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡೋಣ. ಆ್ಯಂಡ್ ಈ ಒಂದು ಮಸ್ತ್ ಮಲೈಕಾ ಸಾಂಗ್ನ ನೀವೆಲ್ಲ ನೋಡಿದ್ರಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಮಸ್ತ್ ಮಲೈಕಾ? ಆ್ಯಂಡ್ ನಿಶ್ವಿಕಾ ಅವ್ರ ಬಗ್ಗೆ ಹೇಗೆ ಅನ್ನಿಸ್ತು, ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಒಂದು ಡ್ಯಾನ್ಸು ಮತ್ತು ಅದ್ರ ಬಗ್ಗೆ ಏನಾದರೂ ನಿಮಗೆ ಏನು ಅನ್ನಿಸ್ತೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ವೇಟಿಂಗ್ ಫಾರ್ ದಿ ಮಾರ್ಕ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.